8 ದಿವಸ ಅವ ಇಲ್ವೇ ಇಲ್ಲ. ಇವಳಿಗೆ ಗಾಬರಿ, ಯಾವುದೋ ಒಂದು ಮನೆಯಲ್ಲಿ ಇದ್ದಾಳೆ ಇವಳು, ಅವ ಹೋದವ ಬರಲೇ ಇಲ್ಲ. ಆಮೇಲೆ ಅವನೊಂದು ಫೋನ್ ಬಂತು, ಇವತ್ತು 2 ಜನ ಬರ್ತಾರೆ, ಅವ್ರು ನಿನ್ನನ್ನು ಕರ್ಕೊಂಡು ಹೋಗ್ತಾರೆ, ಅಲ್ಲಿಗೆ ಬಾ, ಅಲ್ಲಿ ನಾನು ಸಿಗ್ತೇನೆ. ಆ 2 ಜನ ಬಂದರು. 2 ಜನರು ಇವಳ ಮೇಲೆ ಅತ್ಯಾಚಾರ ಮಾಡಿದರು. ಅವಳು ಹೇಳಿರುವಂತ ಸತ್ಯ ಸಂಗತಿ ಹೇಳ್ತಾ ಇರೋದು. ಅದಾದ ಮೇಲೆ ಒಂದ್ 2-3 ದಿವಸ ಆದ್ಮೇಲೆ ಅವಳನ್ನು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗುವಾಗ ಇವಳಿಗೆ ಏನೋ ಕುಡಿಲಿಕ್ಕೆ ಕೊಟ್ಟಿದ್ರು, ಇವಳಿಗೆ ಏನಿದ್ಲೆ ಗೊತ್ತಿಲ್ಲ. ಅದಾದ ಮೇಲೆ ಅವಳು ಹೇಳ್ತಾಳೆ, ನನಗೆ ಮೈ ಕೈ ನೋವು ಹೇಳಲಿಕ್ಕೆ ಸಾಧ್ಯ ಇಲ್ಲ ನನಗೆ. ಅಂದ್ರೆ ಇನ್ನೇನೋ ಅತ್ಯಾಚಾರ ಮಾಡಿದ್ದಾರೆ. ಇಂಥ ಕೆಲಸ ಮಾಡ್ತೀರಲ್ರಿ ನೀವು. ಅದಕ್ಕೆ ಕಾರಣ ಯಾವುದು? ನಾವು ಮೊಬೈಲ್ ಉಪಯೋಗ ಮಾಡಿದ್ದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ತೇನೆ, ಹುಡುಗಿಯರ ತಾಯಂದ್ರ ಹತ್ರ ಮೊಬೈಲ್ ಉಪಯೋಗ ಮಾಡಬೇಡಿ. ನೀವು ಮೊಬೈಲ್ ಉಪಯೋಗ ಮಾಡಿ ಆ BSNL ನವರನ್ನ, ಏರ್ಟೆಲ್ ನವರನ್ನ, ವೋಡಫೋನ್, ಐಡಿಯಾ ಬಿಡಿ. ಅವರು ಉದ್ಧಾರ ಮಾಡಲಿಕ್ಕೆ ನೀವು ಉಪಯೋಗ ಮಾಡೋದು ಬೇಡ. ಅವರು ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ನಿಮಗೆ ನಿಮ್ಮ ಮಕ್ಕಳ ಉದ್ಧಾರ ಬೇಕಾಗಿರುವಂಥದ್ದು. ಒಂದು ಸ್ವಲ್ಪ ನಿಮ್ಮ ಮಕ್ಕಳಿಗೆ, ಹುಡುಗಿಯರಿಗೆ ವಿಶೇಷವಾಗಿ ಒಂದು ಸ್ವಲ್ಪ ಹೇಗಿರ್ಬೇಕು ಅಂತ ಹೇಳ್ಕೊಡಿ. ಸ್ವಲ್ಪ ತಿಲಕ ಹಾಕಲಿ. ಕೆಲವು ಹುಡುಗಿಯರು ಹಾಕ್ತಾರೆ ತಿಲಕ, ಭೂತ ಕನ್ನಡಿಯಲ್ಲಿ ನೋಡ್ಬೇಕು, ಉಂಟು ಒಂದ್ ಸ್ವಲ್ಪ ಸರಿ ಹಾಕಿ. ನಮ್ಮ ಪರಂಪರೆ ಅದು, ನಮ್ಮ ಒಂದು ಸಂಸ್ಕೃತಿ, ಅದನ್ನು ಹಾಕಿಕೊಳ್ಳಿ. ನಾಚಿಕೆ ಯಾಕೆ ಬರ್ತೀರಾ? ಬಳೆ ಹಾಕಿಕೊಳ್ಳಿ. ತಲೆಯನ್ನು ಕಟ್ ಮಾಡಬೇಡಿ. ನಿಮಗೆ ಎಷ್ಟು ಕೂದಲುಂಟ, ತಲೆ ಅಲ್ಲ ಕೂದಲು ಕಟ್ ಮಾಡಿ, ಕೂದಲು ತಲೆ ಕಟ್ ಆಗ್ತದೆ. ಅದಾದ್ರೆ ಒಂದ್ ಸ್ವಲ್ಪ ಬಟ್ಟೆ ಉಡು, ಸರಿ ಉಡಿ ಮಾರ್ಯಾರೆ. ಬಟ್ಟೆ ಸರಿ ಉಡ್ಲಿಕ್ಕೆ ಬರುದಿಲ್ಲ ನಮಗೆ. ಆಯ್ತು, ನೀವು ಮದುವೆ ಆಗೋಲ್ಲವರೆಗೆ ಚೂಡಿದಾರ ಹಾಕಿ. ಶಾಲಿನ ಜೊತೆಯಲ್ಲಿ ಹಾಗೆ ಹೋಗ್ಲಿಕ್ಕಿಲ್ಲ. ಈಗ ಫ್ಯಾಷನ್ ಅಂತೇಳಿ ಚೂಡಿದಾರಕ್ಕೆ ಕೆಳಗೆ ಒಂದು ಟೈಟ್ ಬಂದಲಿಕ್ಕೆ ಶುರುವಾಗಿದೆ. ಮೇಲೆ ಒಂದು ಅದು ಸಣ್ಣದಾಗಿದೆ ಮೇಲಿಂದು, ಇದು ಟೈಟು, ಇದು ಸಣ್ಣದು. ಒಂದ್ ಸ್ವಲ್ಪ ದಿವಸ ಆದ ಮೇಲೆ ಆ ಸಣ್ಣದಾಯ್ತು, ಇದು ಟೈಟ್ ಆಗಿ ಮೇಲೆ ಬರ್ತದೆ. ಖಂಡ ಬಟ್ಟೆ ಈಗ ಬಟ್ಟೆಗೆ, ಅದಕ್ಕೋಸ್ಕರ ಮೇಲೆ ಬರ್ತದೆ. ಇಷ್ಟೇ ಈಗ ಮಜಾ ಇರ್ತದೆ. ಆ ಹುಡುಗಿ ಇದ್ದಾಳಲ್ಲ, ಅರ್ಧ ಪ್ಯಾಂಟ್ ಹಾಕಿ ಟೈಟ್ ಬನಿಯನ್ ಹಾಕಿ, ಇದೆಲ್ಲ ಇಲ್ಲ. ತಿಲಕ ಬಳೆ ಗಿಡ ಅದೆಲ್ಲ ಪ್ರಶ್ನೆ ಇಲ್ಲ. ಅವಳನ್ನು ಈ ಅಮ್ಮ ಕರ್ಕೊಂಡು ಹೋಗುದು. ಅಮ್ಮನಿಗೆ ದೊಡ್ಡ ತಿಲಕ ಸೀರೆ ಅಮ್ಮ ಮಾರ್ಗದಲ್ಲಿ ಕರ್ಕೊಂಡು ಹೋಗುದು. ಉಪ್ಪಿನಂಗಡಿ ಪೇಟೆಯಲ್ಲಿ ಯಾಕೆ ಕರ್ಕೊಂಡು ಹೋಗುದು? ಮಾರಾಟ ಮಾಡ್ಲಿಕ್ಕ? ಮಾರಾಟದ ವಸ್ತು ಅದು. ಎಂತ ತಾಯಿ, ಎಂತ ಹೆಣ್ಣು ಮಗಳು ಈ ದೇಶದಲ್ಲಿ ಆಗ್ಬೇಕು? ಅವಳ ಅನ್ನಪೂರ್ಣ ಆಗ್ಬೇಕು, ಜಗನ್ಮಾತೆ ಆಗ್ಬೇಕು, ದೇವಿ ಆಗ್ಬೇಕು, ಸೀತಾ ಮಾತೆ ಆಗ್ಬೇಕು, ಸಾವಿತ್ರಿ ಆಗ್ಬೇಕು. ನೀವೆಂತವ್ರನ್ನ ತಯಾರು ಮಾಡ್ತೀರಾ? ತಾಯಿಗೆ ಮಂಡೆ ಸುದ್ದನೇ ಇಲ್ಲ ಮಾರೆ. ಸತ್ಯ ನಾನು ಹೇಳ್ತೇನೆ. ನನಗೆ ತುಂಬಾ ನೋವಾಗ್ತದೆ. ಒಂದು ಮಾತು ಹೇಳಿದರೆ ಹೆಚ್ಚಾಗ್ತದೆ ಗೊತ್ತಿಲ್ಲ ನನಗೆ. ಮೊನ್ನೆ ನನ್ನ ಆಫೀಸಿಗೆ ಒಬ್ಬ ತಂದೆ, ಒಬ್ಬಳು ತಾಯಿ, ಒಬ್ಳು 7ನೇ ಕ್ಲಾಸ್ ಮಗಳು, ಮಗ. ಅವಳು ಅದೇ ಇದ್ರು, ಟೈಟ್ ಪ್ಯಾಂಟ್. ನಾನು ಕೇಳಿದೆ, ನೀವು ಎಂಥದ್ದು ಮಾರ್ಯಾರ ಇದು ಅವಸ್ಥೆ ನಿಮ್ಮದು? ಅದಾದ್ಮೇಲೆ ಹೇಳಿದೆ, ನೀವು ಯಾಕೆ ವ್ಯತ್ಯಾಸ ಆಗಿದ್ದೀರಿ ಗೊತ್ತಾ? ಈ ಮಗು ಯಾಕೆ ವ್ಯತ್ಯಾಸ ಆಗಿದೆ ಗೊತ್ತಾ? ಯಾಕೆ ಅಂತ ಹೇಳಿದ್ರೆ, ನೀವು ಒಳ್ಳೆ ತಿಲಕಿಟ್ಟಿದ್ದೀರಿ, ಹಾಕಿದ್ದೇವುದು ನೀವು ಚೂಡಿದಾರ. ಮದುವೆ ಆದ ಮೇಲೆ ಕೂಡ ಚೂಡಿದಾರ. ಯಾರಿಗೆ ಶೋಕಿಗೆ? ಯಾರಿಗೆ ಏನು ಆಗ್ಬೇಕು ಅಂತಿಲ್ಲ. ಚೂಡಿದಾರ ಹಾಕಿದ್ರು ಶಾಲಿಲ್ಲ ಮಾರ್ರೆ. ಅದು ಹೀಗೆ. ಯಾರಿಗೆ ನೀವು ನಿಮ್ಮ ಶರೀರವನ್ನು ತೋರಿಸುವುದು? ಶರೀರ ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರದರ್ಶನಕ್ಕಲ್ಲ, ಅದು ತಾಯ್ತನದ ನಿದರ್ಶನಕ್ಕೋಸ್ಕರ. ಅತ್ಯಂತ ಪವಿತ್ರವಾದಂತ ಒಂದು ಭಾವನೆ ಅದು ತಾಯ್ತನದಲ್ಲಿದೆ, ಹೆಣ್ಣು ಮಗುವಿನಲ್ಲಿದೆ. ಅದನ್ನು ಉಳಿಸ್ಕೊಳ್ಬೇಡ. ನೀವು ಉಳಿದರೆ ನಾವು ಉಳಿತೇವೆ. ಅನೇಕ ರಿಕ್ಷಾಗಳಲ್ಲಿ, ಅನೇಕ ಲಾರಿಗಳಲ್ಲಿ ಹಾಕ್ತಾರೆ, ಹೆಣ್ಣು ಸರಿಯಾಗಿದ್ದರೆ ಮನೆ ಸರಿಯಾಗ್ತದೆ. ಅರ್ಧಂಬರ್ಧ ಕಲ್ತ ಹುಡುಗಿಯರು ಕೇಳ್ತಾರೆ, ಹೌದಾನೆ ಪೊಣ್ಣು ಮಾತ್ರನಾ? ಈ ಆಣಿ ಎಂಚಲ ಪೊಣ್ಯ ಆಣಿ ಎಂಚಲ ಇಪ್ಪರ ಬಲ್ಲಿ ಪನಿ ತತ್ತುಂಡಲ್ಲ ದಾಲಾಪಿಚಿ ಪೊಣ್ಣು ಮಗಲ್ ಪನಿ ತತ್ತುಂಡನೆ ಪೂಂಡು ಲೆಕ್ಕ. ಅದಕ್ಕೋಸ್ಕರ ನಾವು ನಮ್ಮ ಮನೆಯನ್ನು ಸರಿ ಮಾಡಿಕೊಳ್ಳೋಣ. ನಾವು ಮುಸಲ್ಮಾನರು ಮಾಡುವಂತ ತಪ್ಪ, ಕ್ರಿಶ್ಚಿಯನ್ರು ಮಾಡುವ ತಪ್ಪ, ಅದನ್ನು ತಪ್ಪು ಅಂತ ಹೇಳು. ನಾವು ಹೇಗೆ ಸರಿಯಾಗಬೇಕು? ನಾನು ಅನೇಕ ಬಾರಿ ಹೇಳಿದೆ, ನಿಮ್ಮ ಮಕ್ಕಳು, ಹೆಣ್ಣು ಮಕ್ಕಳು ಯಾವುದೇ ಮುಸಲ್ಮಾನ ಹುಡುಗನೊಟ್ಟಿಗೆ ಮಾತಾಡಲಾಡಬಾರದು. ನೀವೆಲ್ಲರೂ ನೋಡಿದ್ರೆ ಬಿಡಬೇಡಿ. ಮುಸಲ್ಮಾನರ ಜೊತೆಯಲ್ಲಿ ಮಾತಾಡ್ಲಿಕ್ಕೆ ಏನಿದೆ? ನಾನೊಂದು ಮದುವೆಗೆ ಹೋಗಿದ್ದೆ. ಮದುವೆಗೆ ಹೋದಾಗ ಅಲ್ಲಿ ನನ್ನ ಗುರುತದವರು ಬಂದಿದ್ರು. ಅದಾದ ಮೇಲೆ ಕೇಳಿದೆ, ಅವರಿಗೆ ಒಬ್ಬಳೆ ಮಗಳು.
ನಾನು ಹೇಳಿದೆ, ಆದಿತ್ಯವರ ನಿಮ್ಮ ಮಗಳೆಲ್ಲಿ ಅಂತ ಕೇಳಿ. ಮಗಳು ಮನೆಯಲ್ಲಿದ್ದಾಳೆ. ಒಬ್ಬಳೇ ಅಲ್ವಾ? ಅಲ್ಲ, ಅದು ನಾನು ಹೇಳಿದ್ದೇನೆ, ಪಕ್ಕದಲ್ಲಿ ಒಬ್ಬ ಬ್ಯಾರಿದ್ದಾನೆ, ಅವನ ಹತ್ರ ನೋಡಿಕೊ ಅಂತ ಹೇಳಿದ್ದಾನೆ. ತಲೆ ಸುದ್ದುವಿಲ್ಲ ಮಾರೆ. ನಮಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ನಮ್ಮ ಹುಡುಗಿಯರ ಹತ್ರ ಖಂಡಿತ ಬಿಡಬೇಡಿ, ಯಾವುದೇ ಮುಸಲ್ಮಾನಿಗೆ ಮಾತಾಡ್ಲಿಕ್ಕೆ ಬಿಡಬೇಡಿ. ಬ್ರಹ್ಮರ ಹೋಟೆಲ್ನಲ್ಲಿ 100 ಹಿಂದೂಗಳ ಮನೆ, 3 ಮುಸಲ್ಮಾನರ ಮನೆ. ಆ 3 ಮುಸಲ್ಮಾನರ ಮನೆಯಲ್ಲಿ ಇರುವಂತ ಒಬ್ಬ ಬದ್ರುದ್ದೀನ್ ಆ ಊರಿನಲ್ಲಿ ಭಾರಿ ಒಳ್ಳೆವ. ಯಾರು ಕೇಳಿದ್ರು ಕಲ್ಲಡ್ಕಡೆಯ ಬ್ಯಾರಿ ಹಾಲಾದಿಪ್ಪರಿ ಉವರ್ಣನ್ చెప్పారు. ಎಂಕಲ್ನ ಬ್ರಹ್ಮರ ಹೋಟೆಲ್ತೆ ಆ ಬದ್ರುದ್ದೀನ್ ಭಾರಿ ಬೆಸ್ಟ್ ಅಂತೇಳಿ ಆ 3 ಮನೆಗೆ ಹೋಗಿ ಬರ್ತಾ ಇದ್ದ. ಒಳಗೆ ಹೋಗುದು, ಅಡಿಗೆ ಕೊನೆಗೆ ಹೋಗುದು, ಅಮ್ಮ ಎಂಚಲ್ಲರು ಇನಿ ದೋಸೆ ಮಲ್ತಾರ, ಇಡ್ಲಿ ಮಲ್ತಾರ, ತಿನ್ನುದು, ಇದೆಲ್ಲ ಮಾಡ್ತಾ ಇದ್ದ. ಒಂದ್ ದಿವಸ ಹುಡುಗಿ ಅಣ್ಣ, ತಂದೆ ಕೆಲಸಕ್ಕೆ ಹೋಗುದು, ತಾಯಿ ಕೆಲಸಕ್ಕೆ ಹೋಗುದು, ಅಣ್ಣನ ಕೆಲಸಕ್ಕೆ ಹೋಗುದು. ಒಂದ್ ದಿವಸ ಬರುವಾಗ ಸಿಕ್ಕಿಬಿದ್ದ. 9 ವರ್ಷದ ಹುಡುಗಿ, 9ನೇ ಕ್ಲಾಸಿನ ಹುಡುಗಿ, ಅವಳ ಮೇಲೆ ಅತ್ಯಾಚಾರ ಮಾಡಿದ. ಅದಾದ್ಮೇಲೆ ಇವನಿಗೆ ಸಿಟ್ಟು ಬಂತು. ಇವನು ಅವನಿಗೆ ಹೊಡಿಲಿಲ್ಲ, ಇವಳಿಗೆ ಹೊಡೆದ. ಆದ್ರೂ ಅದು ಮುಂದುವರಿಯಿತು. ಅದಾಗಿ ಈಗ ಕಳೆದ ವರ್ಷ ಅವಳು ಕಾಲೇಜ್ ಫಸ್ಟ್ ಇಯರ್ PUC ಪುನಃ ಸಿಕ್ಕಿಬಿದ್ದ. ತಡಿಲಿಕ್ಕಾಗಲಿಲ್ಲ. ಇವರೆಲ್ಲ ಸೇರಿಕೊಂಡು ಅವನನ್ನು ಹೊತ್ತು ಒಂದು ವ್ಯಾನ್ ನಲ್ಲಿ ಹಾಕಿ ಕರ್ಕೊಂಡು ಎಲ್ಲ ಗುದ್ದಿದ್ರು. ಈ ಅಪ್ಪನಿಗೆ ತಡಿಲಿಕ್ಕಾಗಿ, ಅವನು ಸ್ವಲ್ಪ ಕುಡಿಯೋ ಅಭ್ಯಾಸ ಉಂಟು. ಅವ ಈ ವಿಶ್ವಕರ್ಮರ ಒಂದು ಉಳಿ ಅದನ್ನು ಇಟ್ಕೊಂಡಿದ್ದ. ಉಳಿಯಲ್ಲಿ ಸರಿ ಗುತ್ತಿದ್ದ, ಸತ್ತ. ನಾನು ಅವನಿಗೆ ಶಾಬಾಸ್ ಹೇಳಿದೆ. ಅತ್ಯಾಚಾರ ಮಾಡುವಂತ ಯಾರನ್ನು ನಾವು ಬಿಡಲಿಲ್ಲ, ನೆನಪಿಟ್ಟುಕೊಳ್ಳಿ. ಈ ದೇಶದಲ್ಲಿ ಕಾನೂನಿನ ಬಗ್ಗೆ ಕಾನೂನು ಹೇಳ್ಬೋದು, ಕೊಲ್ಲಬಾರದು ಅಂತ ಕಾನೂನು ಹೇಳ್ಬೋದು. ಇಲ್ಲಿ ಮಾಡ್ತಾ ಇರುವಂತ ಸೈನಿಕರೇನು ಮಾಡ್ತಾ ಇದ್ದಾರೆ? ವೈರಿಗಳನ್ನು, ಶತ್ರುಗಳನ್ನು ಕೊಲ್ತಾ ಇದ್ದಾರೆ. ಪೊಲೀಸರು ನೀವೇನ್ ಮಾಡ್ತೀರಾ? ನೀವು ಯಾರು ಅನ್ಯಾಯ ಮಾಡಿದ್ರೆ, ಅತ್ಯಾಚಾರ ಮಾಡಿದ್ರೆ ಗುಂಡಾಕೋದಿಲ್ವಾ? ಹಿಂದೂ ಸಮಾಜಕ್ಕೂ ಆ ಶಕ್ತಿ ಬರಬೇಕು, ನೆನಪಿಟ್ಕೊಳ್ಳಿ. ಇಲ್ಲಿ ಯಾರು ಅತ್ಯಾಚಾರ ಮಾಡಿದ್ರೆ, ರಾಷ್ಟ್ರ ದ್ರೋಹದ ಕೆಲಸ ಮಾಡಿದ್ರೆ ನಾವು ಅವನನ್ನು ಬಿಡುವುದಿಲ್ಲ, ನೆನಪಿಟ್ಕೊಳ್ಳಿ. ನೀವೇನು ಮಾಡ್ಬೋದು? ಮಾರಿ ದೊಡ್ಡದಾದ್ರೆ ನೀವು ಕೇಸ್ ಹಾಕಬಹುದು, ಜೀವಾವಧಿ ಶಿಕ್ಷೆ ಕೊಡಬಹುದು. ನಾನು ಆಗ್ಲಾದ್ರೆ ನಾವು ಅದಕ್ಕೆ ಅನುಭವಿಸಲಿಕ್ಕೆ ತಯಾರು. ಯಾಕಂದ್ರೆ ನಮ್ಮ ತಾಯಂದರು ಬದುಕಬೇಕು, ಗೌರವದಲ್ಲಿ ಮರ್ಯಾದೆಯಲ್ಲಿ ಬದುಕಬೇಕು, ನಮ್ಮ ಹಸುಗಳು ಬರಬೇಕು, ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಮಾನ ಮರ್ಯಾದೆ ಗೌರವ ಸಿಗಬೇಕು. ಅದಕ್ಕೋಸ್ಕರ ಹಿಂದೂ ಸಮಾಜ ಎಚ್ಚೆತ್ತಿದೆ. ನೆನಪು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಷ್ಟೊತ್ತು ಕೂತಿದಾರಲ್ಲ, ಸ್ವಲ್ಪ ಅಲ್ಲಿದ್ದಂತ ಯಾರು ರಾಷ್ಟ್ರದ್ರೋಹಿ ಮುಸಲ್ಮಾನರು, KFD ಮುಸಲ್ಮಾನರು ನೋಡ್ಲಿಲ್ಲ. ಅವರು ನನ್ನದಾಗಿ ಕೆಲವರು ಲೈವ್ ಕೊಡ್ತೀರಾ ಅನ್ನೋ ಗೊತ್ತಿಲ್ಲ ನನಗೆ. ಅದನ್ನು ಒಂದು ಸ್ವಲ್ಪ ಮುಸಲ್ಮಾನರು ನೋಡ್ಲಿ. ಅನ್ಯಾಯ ಮಾಡಿದರೆ, ಅತ್ಯಾಚಾರ ಮಾಡಿದರೆ ಖಂಡಿತ ಬಿಡುವುದಿಲ್ಲ ನಾವು. ಇದು ನೆನಪಿಟ್ಕೊಳ್ಬೇಕಲ್ದು. ಅಂತ ವೀರತ್ವದ, ಪೌರುಷತ್ವದ, ನಿರ್ಭಯತೆಯ ಹಿಂದೂ ಸಮಾಜ ಮತ್ತೊಮ್ಮೆ ನಿರ್ಮಾಣ ಆಗಬೇಕು. ರಾಮ ಅದನ್ನೇ ಹೇಳಿದ್ದು, ಕೃಷ್ಣ ಅದನ್ನೇ ಹೇಳಿದ್ದು. ಎಷ್ಟು ಸರ್ತಿ ಕೃಷ್ಣ ಹೇಳಿದ ದುರ್ಯೋಧನಿಗೆ, ಸ್ವಲ್ಪ ಏನಾದ್ರು ಮಾಡಪ್ಪ, ಸ್ವಲ್ಪ ಹೊಂದಾಣಿಕೆ ಮಾಡಪ್ಪ, ಸ್ವಲ್ಪ ಹೊಂದಾಣಿಕೆ ಮಾಡಿ. ಅವನು ಮಾಡಲಿಲ್ಲ. ಕೊನೆಗೆ ಅವನ ಕಥೆ ಏನಾಯ್ತು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ರಾವಣನಿಗೆ ಅದನ್ನೇ ಹೇಳಿದ್ದು, ರಾವಣನಿಗೆ ಹೇಳಿಲ್ಲ. ಹಾಗೆ ನನ್ನ ಮಿತ್ರರು ಹೇಳಿದರು, ರಾವಣ ಭಾರಿ ದೊಡ್ಡ ಬ್ರಾಹ್ಮಣ, ವೇದ ಪಾರಂಗತ, ಸಾಮವೇದಕ್ಕೆ ಅವನು ರಾಗವನ್ನು ಹಾಕಿದಂಥವನು. ಆದರೆ ಅವನಿಗೆ ಒಂದೇ ದೋಷ, ಹೆಣ್ಣಿನ ಹುಚ್ಚು ಅವನಿಗೆ. ಅದಕ್ಕೋಸ್ಕರ ರಾವಣ ರಾಕ್ಷಸ ಆದ. ಅವನನ್ನು ಯಾರೂ ಪೂಜೆ ಮಾಡೋದಿಲ್ಲ. ಅವನೇ ಬ್ರಾಹ್ಮಣ ಆದರೂ ಅವನ ಹೆಸರನ್ನು ಯಾರು ಇಟ್ಟುಕೊಳ್ಳೋದಿಲ್ಲ. ಒಬ್ಬ ಲಂಕೇಶ ಅಂತ ಹೆಸರಿಟ್ಟುಕೊಂಡ ಒಂದು ಪತ್ರಿಕೆಗೆ, ಅವನಿಗೆ ಹೆದರಿಕೆ. ರಾವಣ ಅಂತ ಧೈರ್ಯ ಇಲ್ಲ ಅವನಿಗೆ. ಲಂಕೇಶ, ಏರಿಯ ಲಂಕೇಶ ಅಂತ ಬಿಡಿ, ಅವು ವಿಭೀಷಣಿ ಅಂತ ಹೇಳ್ಬೋದು. ಯಾರು ಇಟ್ಟುಕೊಳ್ಳಿಲ್ಲ, ನಾವು ಒಪ್ಪುದೇ ಇಲ್ಲ, ನೆನಪಿಟ್ಕೊಳ್ಳಿ. ಹಿಂದೂ ಸಮಾಜ ಅನ್ಯಾಯ ಮಾಡಿದ್ರು ಅದರ ವಿರುದ್ಧ ಎದ್ದು ನಿಲ್ತೇವೆ. ಅದಕ್ಕೋಸ್ಕರ ಈ ದೇಶದಲ್ಲಿ ನೀತಿ ಮುಖ್ಯ, ಜಾತಿ ಮುಖ್ಯ ಅಲ್ಲ. ಇಲ್ಲಿ ಒಂದು ರಾಷ್ಟ್ರ ಧರ್ಮ ಇದೆ, ಆ ಧರ್ಮದ ಪ್ರಕಾರ ನಡೆಯುವಂಥದ್ದು ಮುಖ್ಯ. ನಾವು ಅದಕ್ಕೋಸ್ಕರ ಎಲ್ಲ ಬಂಧುಗಳಲ್ಲಿ ಕೇಳ್ತೇನೆ, ಯಾರಿಗೂ ನಾವು ಅನ್ಯಾಯ ಮಾಡುದು ಬೇಡ. ಆದರೆ ಅನ್ಯಾಯ ಮಾಡದೆ ಇರಬೇಕಾದರೆ ನಮ್ಮಲ್ಲಿ ಶಕ್ತಿ ಬೇಕು. ಶಕ್ತಿಯ ಆರಾಧನೆ ನಡೆಯುವಂಥದ್ದು ಜಗತ್ತಿನಲ್ಲಿ. ಶಕ್ತಿಗೆ ಮಾತ್ರ ಬೆಲೆ. ಆ ಶಕ್ತಿ ಬರುವುದು ಹೇಗೆ? ಅದು ನಾವು ಒಟ್ಟಾಗಿದ್ದಾಗ ಮಾತ್ರ. ಅದಕ್ಕೋಸ್ಕರ ಹಿಂದೂ ಸಮಾಜ ಮೇಲೆ ಮೇಲೆ ಕಾಣ್ತಾ ಇರುವಂತಹ ಜಾತಿ, ಭಾಷೆ, ಪ್ರಾಂತ, ಪಕ್ಷ ಇದನ್ನೆಲ್ಲವನ್ನು ಬದಿಗಿಟ್ಟು ಹಿಂದೂ ಸಮಾಜ ಒಂದಾಗಿ ನಾವು ಒಟ್ಟಾಗಿ ನಿಂತರೆ ಅದು ಅದಮ್ಯವಾದಂತಹ ಒಂದು ಶಕ್ತಿ ನಿರ್ಮಾಣ ಆಗ್ತದೆ. ಅಂತ ಕಾರ್ಯದಲ್ಲಿ ತಾವೆಲ್ಲ ತೊಡಗಿಕೊಂಡಿದ್ದೀರಾ. ಈ ಕಾರ್ಯವನ್ನು ಇವತ್ತಿಗೆ ನಿಲ್ಲಿಸಬೇಡಿ. ಹೇಳುವುದು ಭಯಂಕರ ರೈಸದುಂಡು ಮಾರಾರೆ ಹಿಂದೂ ಸಮಾಜೋತ್ಸವ. ಸ್ವಾಮೀಜಿಯವರು ನೋಡಿದ್ರು. ಆಮೇಲೆ ಭಯಂಕರ ಬಚ್ಚದುಂಡು ಪೋದು ಜಪ್ಪಿದ್ರೆ ಅವ ಹೇಳುವುದೇ ಇಲ್ಲ. ಮತ್ತೆ ನಿತ್ಯ ನಿರಂತರ ಆಗಬೇಕು.
ಬಾಲಗಂಗಾಧರ ತಿಲಕರ ಹತ್ರ ಕೇಳಿದ್ರು, ಸ್ವಾತಂತ್ರ್ಯ ಬಂದ ಮೇಲೆ ನೀವು ಏನು ಕೊಡಬೇಕು ಸ್ವಾತಂತ್ರ್ಯಕ್ಕೆ ಬೆಲೆ ಅಂತ. ಅವ್ರೇನ್ ಹೇಳಿದ್ರು, ನಿತ್ಯ ನಿರಂತರ ಜಾಗೃತಿ ಮಾತ್ರ. ಅದಕ್ಕೋಸ್ಕರ ಹಿಂದೂ ಸಮಾಜ ಯಾವುದಿದೆ, ಇದು ಬದುಕಬೇಕಾದ್ರೆ ಇವತ್ತೊಂದು ದಿವಸ ಹಿಂದೂ ಸಮಾಜೋತ್ಸವ ಮಾಡಿ ಹೋದೆವು, ಅದರಲ್ಲಿ ಮುಗಿಯುವುದಿಲ್ಲ. ನಿತ್ಯ ನಿರಂತರ ಜಾಗೃತಿ, ನಿತ್ಯ ನಿರಂತರ ನಾನೊಬ್ಬ ಹಿಂದೂ, ನನ್ನ ಅಕ್ಕಪಕ್ಕದಲ್ಲಿರುವಂತಹ ಹಿಂದೂ ಸಮಾಜ, ನನ್ನ ದೇವಸ್ಥಾನಗಳು, ದೈವಸ್ಥಾನಗಳು, ನನ್ನ ಪೂಜ್ಯವಾಗಿ ನಾನು ನೋಡ್ತಾ ಇರುವಂತ ನನ್ನ ಹಸುಗಳು, ಇದೆಲ್ಲವನ್ನು ರಕ್ಷಣೆ ಮಾಡ್ತೇನೆ, ತಾಯಂದಿರನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳುವಂತ ನೆನಪು ದಿನನಿತ್ಯ ದೇವರ ಎದುರಿನಲ್ಲಿ ಕೂತಾಗ ನಿಮಗೆ ಬರಲಿ. ಸಣ್ಣ ಪುಟ್ಟ ಸಂಗತಿಗಳನ್ನು ಬದಿಗಿಟ್ಟು ನಾವೆಲ್ಲರೂ ಒಂದು, ಹಿಂದೂ ಒಂದು, ಅದಕ್ಕೋಸ್ಕರ ನಾವೆಲ್ಲರೂ ಬಂದು ಅಂತ ಹೇಳುವಂತ ಭಾವನೆಯನ್ನು ಅರಳಿಸಿಕೊಂಡು ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡ್ಕೊಂಡಿದ್ದೀರಾ. ಅದನ್ನು ಸದಾ ನೆನಪಿಟ್ಟುಕೊಂಡು ಈ ಕಾರ್ಯದಲ್ಲಿ ಮುನ್ನಡೆಯೋಣ. ದೇವರು ನಮಗೆಲ್ಲರಿಗೂ, ಸಹಸ್ರಲಿಂಗೇಶ್ವರ, ಇಲ್ಲಿ ನಂಬಿಕೊಂಡು ಬಂದಂತ ಎಲ್ಲ ದೇವತೆಗಳು ಅವರೆಲ್ಲರೂ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್.